ಸ್ನೇಹಿತರೆ, ಇದು ಒಳಗಡೆ ಬಂದಿದ್ದೀನಿ, ಸಂತೆ ಒಳಗಡೆ ನೋಡಿ. ಎಲ್ಲ ಫುಲ್ಲು ಇದು ಈರುಳ್ಳಿ ಮಂಡಿ. ಓಕೆನಾ, ಇಲ್ಲಿ ಬತ್ತು ಅಂದರೆ ನಿಮಗೆ ಸಣ್ಣದಾಗಿ ಪ್ಯಾಕೆಟಲ್ಲಿ ಸಿಗ್ತಾ ಹೋಗುತ್ತೆ. ಜೀರಿಗೆ, ಮೆಣಸು, ಓಕೆ, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಅದೇ ಥರ ನೋಡಿ, ಚಿಕ್ಕ ಹುಡುಗ ಬಂದ್ಬಿಟ್ಟು ಓಕೆ ಕೊತ್ತಂಬರಿ ಸೊಪ್ಪನ್ನ ವ್ಯಾಪಾರ ಮಾಡ್ತಾ ಇದ್ದಾನೆ. ಪ್ರೋತ್ಸಾಹ ಮಾಡಿ. ಓಕೆ, ಬಟ್ ಭಾಳ ಖುಷಿ ಆಯ್ತಪ್ಪ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ ನಿನಗೆ. ಓಕೆನಾ, ಅದೇ ಥರ ಇಲ್ಲಿಗೆ ಹೆಣ್ಮಕ್ಳಿಗೆ ಬೇಕಾದಂಥದ್ದು ರಿಬ್ಬನ್ನು, ಓಕೆನಾ, ಬಟ್ಟೆ ಒಗೆಯೋಕ್ಕೆ ಚಾಕು, ಬಾಚಣಿಗೆ, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ನೋಡಿ. ನೋಡಿ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ಬೆಳ್ಳುಳ್ಳಿನ ಮಡಗಿದ್ದಾರೆ ಅಣ್ಣವರು. ಓಕೆನಾ, ಎಷ್ಟು ಚೆನ್ನಾಗಿದೆ ನೋಡಿ. ಟೊಮೊಟೊ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸುತ್ತಮುತ್ತ ಹಳ್ಳಿಯವರು ಶನಿವಾರ ದಿನ ಮಿಸ್ ಮಾಡ್ದೇ ಬಂದು ನಿಮ್ಗೆ ಬೇಕಾಗಿರೋಂಥ ಫ್ರೆಶ್ ತರಕಾರಿ ಐಟಮ್ನ ತೊಗೊಂಡೋಗಿ. ಇಲ್ಲಿ ನೋಡಿದ್ರೆ ಓಕೆ, ಗಂಧಕಡ್ಡಿ, ಮಡಿಕೆ, ಕುಡಿಕೆ, ಓಕೆನಾ, ಎಲ್ಲ ಐಟಮು ಸಿಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಫ್ರೆಶ್ ಆದಂಥ ತರಕಾರಿಗಳು ತುಂಬ ಚೆನ್ನಾಗಿದೆ. ತರಕಾರಿಗಳು ನೋಡಿ, ಈರುಳ್ಳಿ, ಎಲ್ಲ ಕಡೆಯಿಂದ ಪ್ರತಿ ಶನಿವಾರ ದಿನ ಬಂದ್ಬಿಟ್ಟು ಇಲ್ಲಿ ಟೊಮೊಟೊನ ಎಲ್ಲ ಥರದ್ದು ನಿಮಗೆ ಸಿಗ್ತಾ ಹೋಗುತ್ತೆ. ಸಂಡೇ ಅಲ್ಲ, ಶನಿವಾರ ದಿನ ಮಿಸ್ ಮಾಡ್ದೇ ಬನ್ನಿ. ನಿಮ್ಮ ಮನೆಗೆ ಬೇಕಾದಂಥ ಫ್ರೆಶ್ ತರಕಾರಿ ಐಟಮ್ಸ್ ಆಗಲಿ ಎಲ್ಲ ಸಿಗ್ತಾ ಹೋಗುತ್ತೆ. ತೊಗೊಂಡೋಗಿ ನೋಡಿ. ಒಳ್ಳೆ ಚೆನ್ನಾಗಿದೆ. ಅವರೆಕಾಯಿ ಹೆಂಗಮ್ಮ? ಅವರೆಕಾಯಿ 100ಕ್ಕೆ 2.5 ರೂಪಾಯಿ, 2.5 kg. ಯಾರು ಇದು? ಯೂಟ್ಯೂಬ್ ಚಾನಲ್ ಅಮ್ಮ. ಜನರ ಧ್ವನಿ ಅಂತ ಯೂಟ್ಯೂಬ್ ಚಾನಲ್ ಇದು. ಎಲ್ಲ ಪಬ್ಲಿಸಿಟಿ ಮಾಡಿ ಗೊತ್ತಾಗಲಿ, ಜನಕ್ಕೆ ತಿಳಿಸೋಣ ಅಂತ. ಮಾಮ, ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿ ಗಂಟ ಫುಲ್ಲು ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಗುಡ್ಡೆ ಲೆಕ್ಕ ಹೆಂಗೆ? ಗುಡ್ಡೆ ಯಜಮಾನ್ರೆ, ಗುಡ್ಡೆ 20 ರೂಪಾಯಿ ಗುಡ್ಡೆ ನೋಡಿ. ತುಂಬ ಚೆನ್ನಾಗಿದೆ ಸೌತೆಕಾಯಿ ನೋಡಿ. ಇಲ್ಲಿ ಮಡಗಿದ್ದಾರೆ. ಈ ಸುತ್ತಮುತ್ತ ಹಳ್ಳಿಯವರು ನೋಡಿ, ಇಲ್ಲಿ ಎಲ್ಲ ಥರದ್ದು ಕಾಳುಗಳನ್ನ ಕಟ್ಟಿ ಸುತ್ತ ಮಡಗಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಬಂದು ಅದನ್ನು ತಗೊಂಡು ಹೋಗ್ಬೋದು ನೋಡಿ. ಇದು ನಮ್ಮ ಹುಲಿಯೂರು ದುರ್ಗದ ಸಂತೆ ಇದು ಅಣ್ಣ. ಹಳೆಪೇಟೆ ಅಲ್ವಣ್ಣ ಇದು? ಹಳೆಪೇಟೆ ಸಂತೆ. ಓಕೆನಾ ನೋಡಿ. ನೋಡಿ ನೋಡಿ, ಅವರೆಕಾಯಿ 100 ರೂಪಾಯಿಗೆ 2.5 kg. ಯಾವೂರಣ್ಣ? ಅಂಬರ್ತೂರು. ಅಣ್ಣವರು ಅಂಬರ್ತೂರಿಂದ ಬಂದಿದ್ದಾರೆ. ಹೇಳಿ ಅಣ್ಣ, ಏನಾದ್ರು ಹೇಳ್ತೀರಾ? 100 ರೂಪಾಯಿಗೆ 2.5 kg ಫ್ರೆಶ್. ಏನೇನ್ ಮಾಡ್ತೀರಣ್ಣ? ಏನೇನ್ ತರಕಾರಿ? ಎಲ್ಲ ತರಕಾರಿ ಇದೆ ನೋಡಿ. ಅಮೃತೂರು, ಆಲೂಗಡ್ಡೆ, ಹುಳ್ಳಿಕಾಯಿ, ಬಟಾಣಿ, ಹಿತ್ತಲವರೆಕಾಯಿ ಇದೆ, ಆಲೂಗಡ್ಡೆ ಇದೆ, ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಇದೆ. ಕಡಿಮೆ ಬೆಲೆ 60 ರೂಪಾಯಿ kg ಮಿಕ್ಸು. ಕಡಿಮೆ ಬೆಲೆ ಅಂದರೆ 50 ರೂಪಾಯಿ ಹಾಕೊಡ್ತೀನಿ. ಹೋಲ್ಸೇಲ್ 50 ರೂಪಾಯಿ ಹಾಕೊಡ್ತೀರಾ? ಹೌದು. ಥ್ಯಾಂಕ್ಸ್ ಅಣ್ಣ. ಏನಾದ್ರು ಮದುವೆ ಓಕೆ ಫಂಕ್ಷನ್ ಇತ್ತಿಂದ ಬತ್ತು ಅಂದರೆ ಕಮ್ಮಿಗೆ ಹಾಕೊಡ್ತಾರೆ ಅಣ್ಣವರು. ಈ ಮರದ ಪಕ್ಕದ ಸರ್ವಿಸ್ ಇದೆ, ಮರದ ಪಕ್ಕದಲ್ಲಿ ಇದ್ದಾರೆ ಅಣ್ಣವರು, ನೋಡ್ಕೊಳ್ರಿ. ಎಲ್ಲರಿಗೂ ಒಳ್ಳೇದಾಗಬೇಕು. ಪ್ರತಿಯೊಬ್ಬರು ಸುದ ಬಂದು ರೈತರ ಹತ್ರ ನೀವು ತರಕಾರಿನ ತಗೊಂಡೋಗ್ಬೇಕು. ಹಾಗಾಗಿ ಅವ್ರಿಗೂ ಒಳ್ಳೆ ನೋಡಿ. ಎಲ್ಲ ಥರದ್ದು ಫ್ರೆಶ್ ತರಕಾರಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಟೊಮೊಟೊ ಚೆನ್ನಾಗಿ ಬೆಳೆದಿದ್ದಾರೆ ಅಣ್ಣವರು. ಓಕೆನಾ ನೋಡಿ. ಹಾಗಲಕಾಯಿ ಆಗಲಿ, ಬೆಂಡೆಕಾಯಿ ಆಗಲಿ, ಸೌತೆಕಾಯಿ ಆಗಲಿ, ಶುಂಠಿ ಆಗಲಿ, ಓಕೆನಾ ನೋಡಿ. ಅಕ್ಕ ಜನರ ಧ್ವನಿ ಅಂತ ಯೂಟ್ಯೂಬ್ ಚಾನಲ್ಲು. ಹೌದು, ಮಾತಾಡ್ತೀರಪ್ಪ. ಏನು ವಿಶೇಷ? ಏನು ಹೆಸರು ನಿಮ್ಮದು? ಸಂಜಯ್ ಅಂತ ಸರ್. ಸಂಜಯ್ ಅಂತ. ಓಕೆನಾ, ಏನು ವ್ಯಾಪಾರ ಮಾಡ್ತೀರಾ? ಸೊಪ್ಪು ವ್ಯಾಪಾರ ಮಾಡ್ತೀವಿ ಸರ್. ಸೊಪ್ಪು ವ್ಯಾಪಾರ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನೊಂದು 14 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 14 ವರ್ಷದಿಂದ ಮಾಡ್ತಾ ಇದ್ದೀರಾ? ನೀವು ಬೆಳಿತೀರಾ ಇಲ್ಲಾಂದ್ರೆ? ಇಲ್ಲ ಸರ್, ತಗೊಂಡು ಬರೋದು ನಾವು.
ಜಾಗ ಇಲ್ವಲ್ಲ ಸರ್ ಬೆಳೆಗೆ. ಜಾಗ ಇಲ್ಲ. ಓಕೆನಾ, ತಗೊಬಂದು ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್. ಸೊ ತಗೊಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ. ಪ್ರತಿಯೊಬ್ಬರು ಸುಧಾ ರೈತರಿಗೆ ಸಪೋರ್ಟನ್ನು ಮಾಡಿ. ನೋಡಿ ಎಲ್ಲ ಎಷ್ಟು ಸ್ಟ್ರಗಲ್ ಬೀಳ್ತಾರೆ. ಓಕೆನಾ, ಸೊ ಅಣ್ಣವರು ಸುಧಾ ಎಲ್ಲ ಸ್ಟ್ರಗಲ್ ಬೀಳ್ತಾರೆ. ನೋಡಿ ಒಳ್ಳೆ ಗೆಣಸಿದೆ. ಎಷ್ಟಣ್ಣ ಗೆಣಸು ಕೆಜಿ? 40 ರೂಪಾಯಿ ಕೆಜಿ. ಸೊ ಗೆಣಸು 50 ರೂಪಾಯಿಗೆ 1.5 ಕೆಜಿ. ಥ್ಯಾಂಕ್ಸ್ ಅಣ್ಣ. ಓಕೆ, ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಈ ಥರ ಕೋಪ್ರೇಟ್ ಮಾಡೋದ್ರಿಂದ. DK ರಮೇಶ್ ಅಂತ ಜನರ ಧ್ವನಿ ಯೂಟ್ಯೂಬ್ ಚಾನಲ್. ಹಾಂ ಹೌದು, ಜನರ ಧ್ವನಿ ಅಂತ ಹೊಡೀರಿ ಬರುತ್ತೆ ನೋಡಿ. ಇಲ್ಲಿ ಸೀಗಡಿ ಎಲ್ಲ ಮಾರ್ತಾ ಇದ್ದಾರೆ. ಆ್ಯಕ್ಚುಲಿ ಸೀಗಡಿ ಭಾಳಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಓಕೆನಾ, ಇಲ್ಲಿ ಒಂದೇ ಕಡೆ ಸೀಗಡಿನ ಮಾರ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಸೀಗಡಿನ ತೆಗೆದುಕೊಳ್ಳಿ. ನೋಡಿ ಮನೆಗೆ ಬೇಕಾರಂಥದ್ದು ಧೂಪದ ಎಣ್ಣೆ ಆಗಿರ್ಬೋದು, ಮಡಿಕೆ ಆಗಿರ್ಬೋದು, ಅರಿಶಿನ ಕುಂಕುಮ ಆಗಿರ್ಬೋದು, ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ಸೀಗಡಿ ಇದು. ಓಕೆನಾ, ಇದು ನಮ್ಮ ಸಂತೆಯ ಒಂದು ರೌಂಡು ನಿಮ್ಗೆಲ್ಲರಿಗೂ ಸುಧಾ ತೋರಿಸಿದ್ದೀನಿ. ಪ್ರತಿಯೊಬ್ಬರು ಸುಧಾ ಬನ್ನಿ. ಓಕೆನಾ, ನಮ್ಮ ದುರ್ಗದ ಸಂತೆನ ಒಂದು ರೌಂಡ್ ಹಾಕಿ ನಿಮ್ಗೇನು ಬೇಕೋ ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ. ನಮ್ಮ ರೈತರು ಬೆಳೆದಿರೋ ಓಕೆ ಆ ಬೆಳೆಗಳಿಗೆ ಅದಕ್ಕೆ ಉತ್ತಮವಾದ ಒಂದು ಬೆಲೆ ಸಿಗಬೇಕಂದ್ರೆ ಎಲ್ಲರೂ ಬಂದು ಫ್ರೆಶ್ ತರಕಾರಿ, ಫ್ರೆಶ್ ಐಟಮ್ಸನ್ನು ತೊಗೊಂಡೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಇರಲಿ. ಥ್ಯಾಂಕ್ ಯು. ಏನು ಯಜಮಾನ್ರೆ?